ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೃಷ್ಣರಾಜಪೇಟೆ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಲಿ ಅಮರನಾಥ್ ಚಾಲನೆ. ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಕಾಂಪ್ಲೆಕ್ಸ್ನಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಲಿ ಅಮರನಾಥ್ ರವರ ಅಧ್ಯಕ್ಷತೆಯಲ್ಲಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕಕ್ಕೆ ಚಾಲನೆ ನೀಡಿದರು. ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ, ರಾಜು ಜಿಪಿ, ಉಪಾಧ್ಯಕ್ಷರು ಸಾಯಿ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ಕಾರ್ಯದರ್ಶಿ ಎಸ್ ರವಿ ಖಜಾಂಚಿ, ನಿರ್ದೇಶಕರಾದ ಶ್ರೀನಿವಾಸ್, ಮಹೇಶ್, ಸದಸ್ಯರಾದ ಗುಂಡೂರಾವ್, ಜಗದೀಶ್, ಮಂಜುನಾಥ್, ಸಂತೆ ಬಾಚಳ್ಳಿ, ರಂಗನಾಥ್ ಮಾಕವಳ್ಳಿ ಸದಸ್ಯತ್ವ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಲಿ ಅಮರನಾಥ್, ಕಾನೂನು ಸಲಹೆಗಾರರಾದ ಎನ್ಎಸ್ ವಸಂತ್ ಕುಮಾರ್, ಬೆಂಗಳೂರು ಜಿಲ್ಲಾ ಪತ್ರಕರ್ತರಾದ ಸುನೀಲ್, ಪತ್ರಕರ್ತರಾದ ಹಲಗೂರು ಪ್ರತಾಪ್, ಎಬಿ ರವರಿಗೆ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಪತ್ರಿಕಾ ಸಂಮಿತ್ರರು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಲಿ ಅಮರನಾಥ್, ಕಾನೂನು ಸಲಹೆಗಾರರಾದ ಎನ್ಎಸ್ ವಸಂತ್ ಕುಮಾರ್, ಸುನೀಲ್, ಪತ್ರಕರ್ತರಾದ ಹಲಗೂರು ಪ್ರತಾಪ್, ಎಬಿ, ಕರುನಾಡು ಯುವಜನ ವೇದಿಕೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರು ಉದಯೋನ್ಮುಖ ಕವಿತ್ರಿ ಧನಲಕ್ಷ್ಮಿ, ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ, ರಾಜು ಜಿಪಿ, ಸಾಯಿ ಕುಮಾರ್, ಪ್ರದೀಪ್, ಎಸ್ ರವಿ, ಶ್ರೀನಿವಾಸ್, ಮಹೇಶ್, ಗುಂಡೂರಾವ್, ಜಗದೀಶ್, ಮಂಜುನಾಥ್, ಸಂತೆ ಬಾಚಳ್ಳಿ, ಮಾಕವಳ್ಳಿ, ರಂಗನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಾವಿವತ್ತು ತಾರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡ್ವಿ. ಬಟ್ ಆದರೂ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ಬೇಗ ಒಂದು ಕನ್ನಡ ರಾಜ್ಯೋತ್ಸವದ ಒಳಗಡೆ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಎರಡನ್ನೂ ಕೂಡ ತಾರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಣ್ಣ. ಅದಕ್ಕೆ ನಾವು ಬೇರೆಯವ್ರನ್ನ ಯಾರನ್ನೂ ಮಾಡಿದ್ರೆ ಸಿಂಪಲ್ ಆಗಿ ಇವತ್ತು ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋಣ. ನೆಕ್ಸ್ಟ್ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಳ್ಳೋಣ. ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ, ಹಾಗಾಗಿ ನಾವು ಒಂದು ಕಾರ್ಯಕ್ರಮವನ್ನು ಇದು ಮಾಡಬೇಕು ಅನ್ನುವಂಥದ್ದನ್ನು ತುರ್ತಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ಕೊಂಡಿರೋದು ಎಷ್ಟು ತಾರಾತುರಿನೋ ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಇನ್ನು ಮುಂದೆ ಈ ಸಂಘವನ್ನ ಉತ್ತಮವಾಗಿ ಬೆಳೆಸ್ಕೊಂಡು ನಾವು ಪತ್ರಕರ್ತರು ನಿಜವಾಗ್ಲೂ ನಮಗೆ ಬೇಕಾಗಿರ್ತಕ್ಕಂಥ ಯಾವ ಮಾರ್ಗದರ್ಶನ ಬೇಕು ಅನ್ನುವಂಥದ್ದನ್ನು ನಮ್ಮ ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರ ಮಾರ್ಗದರ್ಶನ ತಗೊಂಡು ಪತ್ರಕರ್ತರು ಅಂದ್ರೆ ಇವತ್ತು ನಿಜವಾಗ್ಲೂ ಏರಿಳಿತ ಇದೆ. ಪತ್ರಕರ್ತರನ್ನ ಗೌರವಿಸುವ ಸ್ಥಾನವೂ ಇದೆ, ಪತ್ರಕರ್ತರನ್ನ ವಿರೋಧಿಸುವ ಜಾಗವೂ ಇದೆ. ಆದ್ರೆ ನಾವು ಇವತ್ತು ಒಂದು ಸಂಘಟನೆ ಯಾಕೆ ಪ್ರತಿಯೊಂದು ಸಂಘಟನೆಗಳಲ್ಲಿ ನಾವು ಒಮ್ಮತವಾಗಿ ನಾವು ಹೋದ್ರೆ ಏನಾದ್ರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ಮಾಡಬೇಕು ಅನ್ನುವಂಥದ್ದಕ್ಕೆ ಸರ್ ನಾವು ನಿಜವಾಗ್ಲೂ ಒಂದು ಇಲ್ಲಿ ಇರ್ತಕ್ಕಂಥ ತಂಡಗಳೆಲ್ಲ ಒಂದಷ್ಟು ನೋವಿನಿಂದ ಶೋಷಣೆಯಿಂದ ಒಳಗಾಗಿ ನಾವೊಂದು ಸಂಘಟನೆಯನ್ನು ಬಿಗಿಯಾಗಿ ಕಟ್ಟಿ ನಾವು ಅದರ ವಿರುದ್ಧವಾಗಿ ಒಂದು ನ್ಯಾಯಸಮ್ಮತವಾಗಿ ಹೋರಾಟವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ನಾವು ಬೇರೆ ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ರಚನೆ ಮಾಡಬೇಕು ಅಂತ ಅಂದಾಗ ನಮ್ಗೆ ತುಂಬಾ ಆಫರ್ಗಳು ಬಂತು. ಬೇರೆ ಬೇರೆ ಸಂಘಟನೆಗಳೆಲ್ಲ ಮಾಡಿ ಅಂತ ಅನ್ನುವಂಥದ್ದು ಪ್ರೋತ್ಸಾಹ ಬಂತು. ಆದ್ರೆ ನಮ್ಮ ಪ್ರತಾಪ್ ಅವರು ಇಲ್ಲ, ಹುಲಿ ಅಮರನಾಥ್ ಅವರು ಬಹಳ ತುಂಬಾ ನಮ್ಗೆ ಸಹಕಾರವನ್ನು ಕೊಡ್ತಾರೆ. ಅವರಲ್ಲಿ ಒಂದು ಪತ್ರಕರ್ತರಿಗೆ ಏನೇ ಒಂದು ಸೂಚನೆ ಆದಂತ ಸಮಯದಲ್ಲಿ ನಮ್ಮ ಬೆನ್ನು ನಿಲ್ತಾರೆ. ಅಂಥವ್ರನ್ನ ನಾವು ಯೂತ್ ನಾಯಕತ್ವದಲ್ಲಿ ನಾವು ಹೋಗೋದ್ರಿಂದ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡ್ಲಿಕ್ಕಾಗಲಿ, ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಒಂದು ಸಹಕಾರ ಆಗತ್ತೆ. ಇಂಥದನ್ನ ಮಾಡೋಣ ಅಂತ ಬರೀ ನಾವೆಲ್ಲ ಫೋನ್ ಕಾನ್ಫರೆನ್ಸ್ ನಲ್ಲಿ ತಗೊಂಡು ಹಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪದಾಧಿಕಾರಿಗಳನ್ನ ಅದೇ ಹಂತದಲ್ಲಿ ಆಯ್ಕೆ ಮಾಡ್ಕೊಂಡು ಕೂಡ ನಾವಿವತ್ತು ಒಮ್ಮತದಿಂದ ಹೋಗ್ತಾ ಇದ್ವಿ. ಇವತ್ತೇನು ಒಂದು 10-15 ದಿವಸ ನಮ್ದು ಒಂದು ಟೀಮ್ ಇದೆಯೋ ಎಲ್ಲವೂ ಕೂಡ ಒಂದಷ್ಟು ಅಣ್ಣ ತಮ್ಮದಿರಂತೆ ಒಂದು ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗಿ ಈ ತರ ಮಾಡ್ಕೋಬೇಕು ಅನ್ನೋ ಹಂತದಲ್ಲಿ ಹೋಗ್ತಿದ್ವಿ. ಹಾಗಾಗಿ ಇನ್ನು ಮುಂದೆ ನೀವು ನಮ್ಮ ತಂಡಕ್ಕೆ ದೊಡ್ಡಣ್ಣ ಇರ್ತೀರಿ. ಹಾಗಾಗಿ ನಮ್ಮಲ್ಲಿ ಏನು ಒಂದು ಕುಂದುಕೊರತೆಗಳಿರ್ತದೋ ಅದನ್ನ ನೀವು ಕೂಡ ಸರಿದಾಗಿ ನಮ್ಮನ್ನು ಕರ್ಕೊಂಡು ಹೋಗುವಂತ ಕೆಲಸವನ್ನ ಇನ್ನು ಮುಂದೆ ನೀವು ಮಾಡಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ
ತಾಲೂಕಿಗೆ ಬಂದು ನಮ್ಮ ಸಂಘಟನೆಯನ್ನ ಆಶೀರ್ವಾದಿಸಿದ್ದೀರಿ. ತಮಗೂ ಮತ್ತು ತಮ್ಮ ಜೊತೆಗೆ ಬಂದಂಥ ತಂಡಕ್ಕೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಏನು ಇವತ್ತು ನಾವು ಕೇರ್ಪೇಟೆ ಒಳಗಡೆ ಪತ್ರಕರ್ತರು ಅಂದರೆ ದೂರರವರೇ ಒಬ್ಳೋರವ್ರೆ ನಾವು. ಹಾಗಾಗಿ ಕೇರ್ಪೇಟೆ ಭಾಗದಲ್ಲಿ ನಾವು ಎಲ್ಲ ಒಂದು ಸಮತಟ್ಟವಾಗಿ ಇರಬೇಕು ಅಂದ್ಬಿಟ್ಟು ಎಲ್ಲ ಸರಿಸಮಾನ ವಹಿಸ್ಕೊಂಡು ಅಂದ್ಕೊಂಡು ನಾವು ಇವತ್ತು ಎಲ್ಲರೂ ನಾವು ಸ್ನೇಹ ಭಾಗದಲ್ಲಿ ನಾವು ಮಾಡಿಕೊಂಡು ಪತ್ರಕರ್ತರಿಗೆ ಗೌರವ ಸಿಗೋ ನಿಟ್ಟಿನಲ್ಲಿ ನಾವು ಕೇರ್ಪೇಟೆ ಒಳಗಡೆ ಒಂದು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಮಾಡೋಕ್ಕೆ ನಾವು ಗತಪ್ರವ ಸಾಕದಿಂದ ಮತ್ತು ನಮ್ಮೆಲ್ಲರ ಸಲಹೆ ತಗೊಂಡು ಎಲ್ಲ ಸ್ನೇಹಿತರ ಹತ್ರ ನಾವು ಸಲಹೆ ತಗೊಂಡು ನಿಮ್ಗೆ ಅಧ್ಯಕ್ಷರು ಬೇಕು ಅಂದರೆ ನಿಮ್ಗೆ ಅವಕಾಶ ಐತೆ ಮಾಡ್ರಪ್ಪ ಅಂತ ಎಲ್ಲ ಸಲಹೆ ತಗೊಂಡು ಕೇಳಿಕೊಂಡು ನಾವು ಎಲ್ಲ ಮಾಡಿದ್ದೀವಿ. ಮುಂದಿನ ದಿವಸ ನೀವು ಇದನ್ನು ಸದುಪಯೋಗ ಮಾಡಿಕೊಂಡು ಏನೇ ಲೋಪದೋಷಗಳಿದ್ದರೆ ತಮ್ಮಲ್ಲಿ ನೀವು ಕೇಳಿಕೊಂಡು ಅದನ್ನು ನಾವು ಸರಿಪಡಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಯಾರು ಅನ್ಯಂತ ಯಾರು ಹೊರಬಂದು ಏನೂ ಮಾತಾಡಬೇಡಿ. ದಯವಿಟ್ಟು ಏನಿದ್ರು ನಮ್ಮನ್ನು ನೇರವಾಗಿ ಕೇಳಿ. ನಮಗೆ ತಾಲೂಕು ಅಧ್ಯಕ್ಷರಾಗಿ ಪಾಪ ನಮಗೆ ಅವಕಾಶ ಮಾಡಿಕೊಟ್ಟಾರೆ. ನಾವು ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಶ್ರಮ ವಹಿಸಿ ನಿಮಗೆ ನಾವು ಒಳ್ಳೆ ತಂದ ನಾವು ಒಳ್ಳೆ ದಾರಿ ಮಾಡೋಕ್ಕೆ ಹೋಗಿ ನಾವು ಇದು ಮಾಡ್ಕೊತೀವಿ. ಇಷ್ಟು ಎರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದ. ಓಕೆ ಸರ್. ಪ್ರಮಾಣ ಪತ್ರ ಹಾಗೂ ಐಡಿ ಕಾರ್ಡ್ ಅನ್ನ ನೀಡುವ ಕಾರ್ಯಕ್ರಮ. ಈ ಕಡೆ ನೋಡಿ. ಶ್ರೀನಿವಾಸ್ ಓಕೆ ಸರ್. ಹಾಂ ಸರಿ, ಈ ಕಡೆ ನೋಡಿ. ಓಕೆ ಓಕೆ ಸರ್. ಓಕೆ ಸರ್, ಬನ್ನಿ. ಓಕೆ ಸರ್. ಆರಂಭ ಮಾಡ್ಕೊಂಡು ಬಂದವನು ಪತ್ರಕರ್ತರಿಗಾಗಿ ಏನಾರು ಮಾಡಬೇಕು ಅಂತ ನಾನು ಆರಂಭ ಮಾಡ್ಕೊಂಡು ಬಂದೆ. ಇದೇ KUWJ ಸಂಘದಲ್ಲಿ ನಾನು ಇದ್ದವನು, ಡೈರೆಕ್ಟರ್ ಆಗಿದ್ದವನು. BBMPಯಲ್ಲಿ ನಮ್ಮದು ಬೆಂಗಳೂರು, ಮೂಲತಃ ನಾವು ಬೆಂಗಳೂರವರು. ನಾವು BBMPಲಿ ಪತ್ರಕರ್ತರಿಗೆ ಏನಾರು ಮಾಡಬೇಕು ಅಂತ 2 ಕೋಟಿ ರೂಪಾಯಿ ಹಣನ BBMPಲಿ ಇಡಿಸ್ತೆ ನಾನು. ಫಸ್ಟ್ ಹೋರಾಟ ಮಾಡಿ ಕಮಿಷನರ್ ಹತ್ರ ಒಂದು ಪತ್ರಕರ್ತರಿಗೆ ಏನಾದ್ರು ಸಹಾಯ ಆಗಬೇಕು ಅಂತ. ಅವಾಗ ನನ್ನ ಹೋರಾಟ ನೋಡಿ ಸಂಘ ಸ್ವಲ್ಪ ಆಚೆ ಹಾಕಿದ್ರು. ಹಂಗಾಗಿ ನಾನೇ ಓದಿ ಸಂಘ ಮಾಡಿದೆ. ಇವತ್ತು ನನಗೊಂದು ಆಸೆ ಇದೆ, ಪತ್ರಕರ್ತರಿಗೆ ಸ್ವಂತ ಸೈಟ್ ಕೊಡಬೇಕು ಬೆಂಗಳೂರಲ್ಲಿ ಅನ್ನೋ ಒಂದು ಹೋರಾಟಕ್ಕೆ ಇವಾಗ ನಾವು ಇಳಿದಿದ್ದೀವಿ. ನಮ್ಮ ಸಂಘದಿಂದ ಪ್ರತಿಯೊಬ್ಬ ಪತ್ರಕರ್ತರಿಗೆ ಸೈಟ್ಗೆ ಒಂದು 10 ಎಕರೆ ಜಾಗನ ನಾವು ರೆಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಯಾರು ಪತ್ರಕರ್ತರು ಇದ್ದಾರೆ ಅವ್ರೆಲ್ಲರೂ ಜಾಹೀರಾತು ಸಿಗಬೇಕು BBMPಲಿ ಅಂತ ಅಂದ್ಬಿಟ್ಟು, ಅಲ್ಲ ವಾರ್ತಾ ಇಲಾಖೆಯಲ್ಲಿ ಸಿಗಬೇಕು ಅನ್ನೋ ಒಂದು ಹೋರಾಟವನ್ನು ಇವಾಗ ಕೈಗೊಂಡಿದ್ದೀವಿ. ದಯವಿಟ್ಟು ನಾವೆಲ್ಲರೂ ಪತ್ರಕರ್ತರು ಅನ್ನೋದು ಪತ್ರಿಕೆಗೆ ಏನಾದ್ರು ಮಾಡಬೇಕು, ಪತ್ರಕರ್ತರಿಗೆ ಏನಾರು ಮಾಡಬೇಕು. ನೀನು ಯಾವ ಜಾತಿ, ನಿಮ್ಮ ಧರ್ಮ ನಾವು ಯಾವತ್ತೂ ಕೇಳಲ್ಲ. ನಾವೆಲ್ಲರೂ ಪತ್ರಕರ್ತರು. ಲೇಡೀಸ್ ಆದರೂ ಅವ್ರನ್ನ ಪತ್ರಕರ್ತರೆ, ಜೆಂಟ್ಸ್ ಆದರೂ ನಾವು ಪತ್ರಕರ್ತರೆ. ನಾವು ಯಾರನ್ನೇ ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ನೀವು ನಾನು ಇಲ್ಲಿ ತನಕ ಮಾತಾಡೋದು ನಾನು ಯಾವ ಜಾತಿ ಅಂತ ನೀವು ಕೇಳಲ್ಲ. ನೀವೇನಂತ ಕೇಳ್ತೀರಿ, ನೀವೊಬ್ಬರು ಪತ್ರಕರ್ತರ ಅಂತ ಕೇಳ್ತೀವಿ. ಇದೇ ಮೊದಲನೇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಪತ್ರಕರ್ತರು, ಅವಾಗ ಮಾತ್ರ ನಾವು ಬೆಳೆಯೋಕ್ಕಾಗಲ್ಲ, ಮೊದಲನೇದು. ಎರಡನೇದು, ಪತ್ರಕರ್ತರು ಅಂದರೆ ಹೆಂಗಿರ್ಬೇಕು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಎದೆ ತಟ್ಟಿ ಹೊಡೆಯಂಗಿರ್ಬೇಕು. ನಾವು ಪತ್ರಕರ್ತರು ತಕ್ಷಣ ಬರೀ ಇದು ಮಾಡೋದಲ್ಲ, ಎಲ್ಲಿ ತಪ್ಪಾಗ್ತಿದೆಯೋ ಅಲ್ಲಿ ನಾವಿರ್ಬೇಕು. ಎಲ್ಲಿ ತಪ್ಪಾಗ್ತಿದೆಯೋ ಅಲ್ಲಿ ನಾವಿದ್ದಾಗ ಮಾತ್ರ ಪತ್ರಿಕೋದ್ಯಮ ಮಾಡೋಕ್ಕಾಗಲ್ಲ. ನಾವೆಲ್ಲೋ ಸುಮ್ಮನೆ ನಾವು ಪತ್ರಕರ್ತರು ಅನ್ನೋದು ನಾವೆಲ್ಲೆಲ್ಲೋ ಹೋಗೋದು ಅಲ್ಲ. ನಮ್ಮ ಕೈ ಎದುರಿಗೆ ಸುಮಾರು ತಪ್ಪು ಪತ್ರಕರ್ತರು ತುಂಬಾ ವಿಷಯಗಳ ಬಗ್ಗೆ ನಾವು ಮಾಡ್ಬೋದು. ಮೊದಲನೇದು ನಾವು ಪತ್ರಕರ್ತರಾದರೂ ಒಂದು ಪುಸ್ತಕ ಬರೆಯೋದನ್ನ ಕಲ್ತ್ಕೊಳ್ಳಿ ದಯವಿಟ್ಟು. ಕೈಯಾರೆ ಒಂದು ಪುಸ್ತಕ ಬರೀರಿ. ನಾನು ಈಗ 4ನೇ ಪುಸ್ತಕ ಬರೀತಾ ಇದ್ದೀನಿ. ಒಬ್ಬ ಪತ್ರಕರ್ತ ಆದವನು ಬೇಜಾರಾದ ಕೂತ್ಕೊಂಡು ಸಣ್ಣ ಘಟನೆಗಳನ್ನ ನೋಡಿದ್ರೆ ಬರೆದ್ರೆ ಸಾಕು. ಬರೀ ಸಣ್ಣ ವಿಷಯಗಳು ಯಾವುದು ಅಂದ್ರೆ ನಮಗೆ ಎಲ್ಲಪ್ಪ ಸಿಗುತ್ತೆ ವಿಷಯ ಅಂತ ಹೇಳ್ತೀವಿ.
ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ರೈತರಿಗೆ ಬೆಳಗ್ಗೆ ಎದ್ದ ರೈತ ಸಂಜೆ ತನಕ ಒಂದು ರೌಂಡ್ ಹಾಕೊಂಡ್ ಬರ್ತಾವಲ್ಲ, ಹಸು ಕಟ್ಟಾಕೋದು, ಕುರಿ ಕಟ್ಟೋದು, ಕುರಿ ತಗೊಂಡು ತೋಟಕ್ಕೆ ಹೋಗ್ಬರೋದು. ಈ ಒಂದು ಸನ್ನಿವೇಶನೇ ನಾವು ಒಂದ್ಸಲಿ ಬರೆದ್ರೆ ಪತ್ರಿಕೋದ್ಯಮ ಗೊತ್ತಾಗುತ್ತೆ. ಎಲ್ಲೂ ಹೋಗ್ಬೇಕಾಗಿಲ್ಲ. ಪತ್ರಕರ್ತರಾಗಬೇಕು ಅಂದ್ರೆ ನಾವು ಎಲ್ರ ಕೈಲೂ ಬರೆಯೋಕ್ಕಾಗಲ್ಲ, ಎಲ್ರೂ ಪತ್ರಕರ್ತರಾಗಲ್ಲ. ಆಮೇಲೆ ಎರಡನೇದು, ನಾವೇನು ಸ್ವಲ್ಪ ಜನ ಸೇರಿದೀವಿ ಅಂತ ಅನ್ಕೋತೀವಿ. ಪತ್ರಕರ್ತರು ಸಿಗೋ ನಾವೇನಪ್ಪ 5 ಜನ ಇದೀವಿ, 10 ಜನ ಇದೀವಿ ಕಾರ್ಯಕ್ರಮದಲ್ಲಿ. 5 ಜನನೇ ಒಬ್ಬೊಬ್ರು ಒಂದೊಂದು ತಾಲೂಕಿಂದ ಬಂದಿರ್ತೀರಾ ಅಲ್ವಾ, ಒಂದೊಂದು ಊರುಗಳಿಂದ, ಒಂದೊಂದು ಹೋಬಳಿಯಿಂದ ಬಂದಿರ್ತೀರಾ. ಒಂದೊಂದು ಹೋಬಳಿಯಿಂದ ಒಬ್ಬ ಬಂದ ಅಂದ್ರೆ ಆ ಇಡೀ ಎಷ್ಟು ಹೋಬಳಿ ಬರುತ್ತೆ, 11 ಊರು ಬರುತ್ತೆ, 12 ಊರು, ಅಷ್ಟಕ್ಕೂ ಒಬ್ಬ ಪ್ರತಿನಿಧಿ ಬಂದವನೇ ಅಂದ್ರೆ ಅಷ್ಟು ಊರು ಬಂದಿದೆ ಅಂತ ಅರ್ಥ. ಇಲ್ಲಿ 4 ಜನ ಕಾಣ್ತಾ ಇದೀವಿ ಅಂತ ತಕ್ಷಣ ಅಲ್ಲ, 4 ಜನನೇ ಇಡೀ ಊರು ನೋಡೋರೆ 4 ಜನ. ಊರ ಯಜಮಾನ ಒಬ್ಬನೇ ಬರೋದು, ಇಡೀ ಊರು ಬರೋಲ್ಲ. ಇಡೀ ಊರಿನ ಕಾಯರೋ ಒಬ್ಬನೇ ಯಜಮಾನ. ಆ ಥರ ನಾವೆಲ್ಲ ಪತ್ರಕರ್ತರು ಅಂದ್ರೆ ಊರ ಯಜಮಾನ ಇದ್ದಾಗ ನಾವು ಊರಿನ ಆಗು ಹೋಗುಗಳನ್ನ ನಾವೇ ಹೇಳೋದು, ಎಲ್ರಿಗೂ ಮುಟ್ಸೋದು ನಾವೇ. ಬೆಳಗಾಗಿ ಎದ್ದು ನಾವು ಇಲ್ಲಿ ನೀವು ಯೂಟ್ಯೂಬಲ್ಲಿ ಮಾಡ್ಬೋದು, ಯೂಟ್ಯೂಬಲ್ಲಿ ಮಾಡೋದು ಅಷ್ಟೇನೆ. ಎಲ್ರ ಕೈಲೂ ಆಗಲ್ಲ ಮಾಡೋಕ್ಕೆ, ಎಲ್ಲರೂ ಪತ್ರಕರ್ತರಾಗಕ್ಕಾಗಲ್ಲ. ಎಲ್ಲ ತಪ್ಪು ಉಪ್ಪುಗಳನ್ನ ನಾವೆಲ್ಲರೂ ಹೇಳೋಕ್ಕಾಗಲ್ಲ. ನಮ್ಮಂಥ ಪತ್ರಕರ್ತರು ಧೈರ್ಯಶಾಲಿಗಳು ಮಾತ್ರ ಪತ್ರಕರ್ತರಾಗಕ್ಕೆ ಸಾಧ್ಯ. ದಯವಿಟ್ಟು ನೀವೆಲ್ಲ ಏನೇ ಮಾಡ್ತೀರಾ ಜನಕ್ಕೆ ನಿಮ್ಮ ಮಾತನ್ನ ತಲುಪೋ ಮಾಡಿ. ಯಾವಾಗ ನಮ್ಮ ಮಾತುಗಳನ್ನ ನಾವು ಯಾವಾಗ ತಪ್ಪು ಒಪ್ಪುಗಳನ್ನ ಜನಕ್ಕೆ ಹೇಳ್ತೀವಿ, ಅವಾಗ ನಿಮ್ಮನ್ನು ನೋಡಿ ಮಾತಾಡ್ಸೋ ರೀತಿಯೇ ಬೇರೆ ಆಗುತ್ತೆ. ತಡಿಯಪ್ಪ ಇಲ್ಲಿ ಬಂದು ನೀವೊಂದು ಯಾವ್ದಾದ್ರು ಸರ್ಕಾರಿ ಇಲಾಖೆಗೆ ಹೋಗ್ತೀರಾ ಅಂದ್ರೆ ನಿಮ್ಮನ್ನು ನೋಡೋದ್ರೆ ಅವರೇ ಫಸ್ಟ್ ಕೇಳಬೇಕು, ಏನು ತಪ್ಪು, ಏನೋ ತಪ್ಪಾಗ್ಬಿಟ್ಟಿದೆ, ನೀವು ಯಾಕೆ ಬಂದರು ಅಂದರೆ ಏನೋ ತಪ್ಪು ಗಲಾಟೆಗಳಿರುತ್ತೆ. ಸುಮ್ಮನೆ ಹೌದು, ನಾನು ಹೆಸರಲ್ಲೇ ನನ್ನನ್ನು ನೋಡಿ ಎದುರ್ಕೋತಾರೆ. ಬೇಕಾದ್ರೆ ನೀವು ಬಂದು ನೋಡಿ, ಫೋನ್ ಮಾಡ್ಬಿಟ್ಟು ಹುಲಿ ಅಮರನಾಥ್ ಅಂತ ಅಷ್ಟೇ ಎದುರ್ಕೋತಾರೆ. ಆ ಹೆಸರಲ್ಲೇ ಒಂದು ಗತ್ತಿಟ್ಕೊಂಡಿದ್ದೀನಿ ನಾನು. ಹುಲಿ ಅಮರನಾಥ್ ಮಾತಾಡ್ತಂದು ಯಾಕೆ ಹಿಂಗೆ ಮಾಡಿಲ್ಲ ಅಂತಂದ್ರೆ ಕಾನೂನು ಕೇಳ್ತೀನಿ ನಾನು. ಫಸ್ಟ್ ನಾವು ಕಾನೂನು ಅರ್ಥ ಮಾಡ್ಕೊಳ್ಬೇಕು. ಕಾನೂನನ್ನ ನಾವು ತಿಳ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು. 1000 ಮಾತಾಡೋದು ಉಪಯೋಗ ಅಲ್ಲ, ಒಂದೇ ಮಾತು ಖಡಕ್ ಆಗಿರ್ಬೇಕು. ಕಾನೂನು ತಿಳಿದಿರ್ಬೇಕು, ಕಾನೂನು ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪತ್ರಿಕೆ ಬಗ್ಗೆ ಯೋಚನೆ ಮಾಡಿ, ಪತ್ರಕರ್ತರ ಬಗ್ಗೆ ಯೋಚನೆ ಮಾಡಿ. ನಾವು ಸೇರಿದ್ದೀವಿ, ಎಲ್ಲೋಗಿದ್ದೀವಿ, ಇಲ್ಲೋಗಿದ್ದೀವಿ, ಅದೆಲ್ಲ ಮುಖ್ಯ. ಪತ್ರಿಕೆ ನಡ್ಸ್ಕೊಂಬನ್ನಿ. ಸಂಘಟನೆ ಅನ್ನೋದು 1000 ಇರುತ್ತೆ. ಕನ್ನಡ ಸಂಘ ಇದೆ, ಆ ಸಂಘ ಇದೆ, ಈ ಸಂಘ ಇದೆ, ಅದೆಲ್ಲ ಮುಖ್ಯ ಅಲ್ಲ. ನೀವು ಪತ್ರಿಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಪತ್ರಿಕೋದ್ಯಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಹೆಂಗ್ ಮಾಡಬೇಕು, ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಿಮ್ಮನ್ನು ಅದೇ ದಾರಿ ತಗೊಂಡೋಗುತ್ತೆ. ಈ ನಾವೊಂದು ಸಂಘಟನೆ ಮಾಡಿರೋ ಉದ್ದೇಶ ಏನು ಅಂದ್ರೆ, ಸಂಘಟನೆಗಳು ಸಾವಿರಾರುಗಳಿದೆ, ನೋಡಿರ್ಬೋದು. ಇವತ್ತೇನು ಒಂದು ಸಬ್ ರಿಜಿಸ್ಟ್ರೇಷನ್ ಒಂದು ರಿಜಿಸ್ಟ್ರು ಇಡೀ ತಾಲೂಕು ಸಿಗೋದು 5 ಜನ, ಇಡೀ ತಾಲೂಕು ಪತ್ರಕರ್ತರು ಸಿಗೋದು 5 ಜನ. ಸಂಘಟನೆ, ಕನ್ನಡ ಬಗ್ಗೆ ಸಂಘಟನೆ, ಇನ್ನೊಂದ್ರ ಬಗ್ಗೆ ಸಂಘಟನೆ, ಅದಕ್ಕೆ ಇದಕ್ಕೆ ಬೇಕಾದ್ರೆ ಒಂದೊಂದು ಊರಲ್ಲಿ ಹೋಗ್ಬಿಟ್ಟು ನೀವು 10 ಜನ ರಿಜಿಸ್ಟರ್ ಮಾಡ್ಸ್ಕೊಂಡು ಹೋಗ್ಬಿಡ್ಬೋದು. ಒಂದು ಊರೊಳಗೆ ಹೋಗ್ಬಿಟ್ಟು 10 ಜನ ಹೆಂಗಸರು 10 ಜನ ಗಂಡಸರಪ್ಪ ಸಂಘಟನೆ ಸೇರ್ಕೊಂಡ್ರಪ್ಪ ಅಂದ್ರೆ ಯಾವ ಸಂಘಟನೆ ಬೇಕಾದ್ರೂ ಸೇರ್ಕೊಳ್ತಾರೆ. ಕನ್ನಡ ಸಂಘ ಆಗ್ಬೋದು, ಬೇರೆ ಸಂಘ ಆಗ್ಬೋದು, KFP ಸಂಘ ಅಂತ ಆಗ್ಬೋದು, ಫಿಲಿಂ ಆಕ್ಟರ್ ಸಂಘಗಳಂತ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನ ಸೇರ್ಕೊಳ್ಳೋದು ಜಾಸ್ತಿ. ಆದರೆ ಪತ್ರಕರ್ತರ ಸಂಘಕ್ಕೆ ಪತ್ರಕರ್ತರು ಮಾತ್ರ ಸೇರ್ಕೊಳ್ಬೇಕು. ಎಲ್ಲಿ ಸಿಗ್ತಾರೆ ನಿಮ್ಗೆ ಪತ್ರಕರ್ತರು? ಇಡೀ ಊರೆಲ್ಲ ಓಡಾಡೋದು ಒಬ್ಬ ಸಿಗಲ್ಲ ನಿಮ್ಗೆ. ಒಬ್ಳಿಗೆ ಒಬ್ಬ ಸಿಗ್ತಾನೆ. ಇಡೀ ಊರೊಳಗೆ ಒಂದು ಊರೊಳಗೆ ಎಲ್ಲಿರ್ತಾನೆ ಪತ್ರಕರ್ತ? ಯಾವ ಊರಲ್ಲೂ ಇರಲ್ಲ. ಹೌದಾ ಅಲ್ವಾ? ಇಡೀ ಒಬ್ಳಿಗೆ ಹಾಕೊಂಡ್ರೆ ಒಬ್ಬನೇ ಸಿಗಲ್ಲ. ನಮ್ಗೆ ನಮ್ಮ ತಲೆಯಲ್ಲಿ ಏನಿರುತ್ತೆ, ಒಂದು ತಾಲೂಕಲ್ಲ 10 ಜನ ಪತ್ರಕರ್ತ ಸಿಗಲ್ಲ ನಮ್ಗೆ. ಆ 10 ಜನನ ನಾವು ಬೆಂಗಳೂರು ನಗರಕ್ಕೆ ಕರ್ಕೊಂಡ್ ಬರ್ಬೇಕು. ಬೆಂಗಳೂರು ನಗರದಲ್ಲಿ ನಾವು ತೋರಿಸ್ಬೇಕು ಅವ್ರಿಗೆ. ಇಲ್ಲಿ ಕಷ್ಟಪಟ್ಟದನ್ನ ಅವ್ರಿಗೆ ನಾವು ಅಲ್ಲಿ ತೋರಿಸ್ಬೇಕು. ನಾವು ಅಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಊಟ ಕೊಟ್ರೆ ಅವ್ರು ಇಲ್ಲಿ ಬೆಳೆಯಕ್ಕಾಗಲ್ಲ ಅಲ್ವಾ? ನಮ್ಗೆ 10 ಜನ ನಾವು ಪತ್ರಕರ್ತರಾದ್ರೂ ಸ್ವಲ್ಪ ಚೆನ್ನಾಗಿ ನಮ್ಮ ಜೀವನಕ್ಕೆ ಏನಾಗಬೇಕು ಅದನ್ನು ನೋಡಬೇಕು. ಮತ್ತು ಸಂದೇಶನು ಒಳ್ಳೆ ರೀತಿಯಲ್ಲಿ ಕೊಡ್ಬೇಕು. KFP ಸಂದೇಶ. ಅದರಿಂದ ನಾನು ಸಹ ಹೋಗೋಣ ಪೌಕು ಹೋಗೋಣ ಅಲ್ಲಿ ಈ ಕಡೆ ಹೋಗೋಣ. ರಂಗು ಪಕ್ಕ ಹೋಗಿ ಈ ಕಡೆ ಅಧ್ಯಕ್ಷರು ಕಾಣಿಸ್ತಾ ಇಲ್ಲ. ಓಕೆ
ಥ್ಯಾಂಕ್ ಯು. ಬನ್ನಿ ಒಂದು ಸೆಕೆಂಡ್. ಹಾಂ ಸ್ವಲ್ಪ ಇಲ್ಲ ಇರಲಿ ಆಯ್ತು, ಬರ್ತೀನಿ ನೆಕ್ಸ್ಟ್ ಬರ್ತೀನಿ ಬಿಡಿ. ಈ ಕಡೆ ನೋಡಿ. ಓಕೆ. ಕೂತ್ಕೊಳ್ಳಿ.